ಈ ನಡುವೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮಗೆ ಭರಪೂರ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ, ಇದೊಂದು ಕರುಣೆಯೇ ಇಲ್ಲದ ಕಿರಾತಕ ಸರ್ಕಾರ. ಬಾಣಂತಿಯರ ಸಾವಿನ ಬಗ್ಗೆ ಸಾಮಾನ್ಯ ಸ್ಪಂದನೆ ಕೂಡ ಸರ್ಕಾರಕ್ಕಿಲ್ಲ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಂದೆ ಎಲ್ಲ ವಿಚಾರಗಳನ್ನು ನಾವು ತರ್ತೀವಿ ಅಂತ ಸರ್ಕಾರದ ವಿರುದ್ಧ ಮಾಜಿ ಮಂತ್ರಿ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ ಮಾತನಾಡಿದ್ದಾರೆ. ಇವತ್ತಿನಿಂದ ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಭರಪೂರ ವಿಷಯಗಳನ್ನು ಸನ್ನಿವೇಶ ಮತ್ತು ಸರ್ಕಾರ ನಮಗೆ ವಿರೋಧ ಪಕ್ಷಗಳಿಗೆ ಒದಗಿಸಿಕೊಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ, ಬಹಿರಂಗವಾಗಿ ಆಡಳಿತ ಪಕ್ಷದ ಶಾಸಕರು ಮತ್ತು ಸಚಿವರೇ ಭ್ರಷ್ಟಾಚಾರದ ವಿರುದ್ಧ ಅಸಹನೆಯನ್ನು ತೋಡ್ಕೊಂಡಿದ್ದಾರೆ. ಅಂದರೆ ಯಾವ ಪ್ರಮಾಣದ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾವು ಊಹೆ ಮಾಡ್ಬೋದು. ಬಾಣಂತಿಯರು ಮತ್ತು ಹಸುಗೂಸುಗಳ ಸಾವು, ಕರುಣೆಯೇ ಇಲ್ಲದ ಕಿರಾತಕ ಸರ್ಕಾರ. ಇವರಿಗೆ ಬಾಣಂತಿಯರ ಸಾವಿನ ಬಗ್ಗೆ, ಹಸುಗೂಸಿನ ಸಾವಿನ ಬಗ್ಗೆ ಒಂದು ಸಾಮಾನ್ಯ ಸ್ಪಂದನೆಯೂ ಇಲ್ಲ. ವಿರೋಧ ಪಕ್ಷಗಳು ಧ್ವನಿ ಎತ್ತಿ ಮಾಧ್ಯಮಗಳಲ್ಲಿ ಬಂದ ನಂತರ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಕಾಟಾಚಾರಕ್ಕೆ ಹೋಗಿ ಭೇಟಿ ಕೊಟ್ಟರು. ನಾವು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಸುಮಾರು ಒಂದೊಂದು ಇಲಾಖೆಯಲ್ಲಿ ನೂರಾರು ಜನ 1 ವರ್ಷ 1.5 ವರ್ಷದಿಂದ ಪೋಸ್ಟಿಂಗ್ಸ್ ಇಲ್ಲದೆ, ಸಂಬಳವೂ ಆಗದೆ, ಮಕ್ಕಳ ಫೀಸ್ ಕಟ್ಟಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ನಾವು ಜನರ ಮುಂದೆ ಸರ್ಕಾರದ ಮುಂದೆ ತರ್ತೀವಿ. ಹಾಗೆಯೇ ಜನರಿಗೆ ಸ್ಪಂದಿಸ್ತಾ ಇರತಕ್ಕಂಥ